ಹಾಯ್ ಫ್ರೆಂಡ್ಸು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೌತ್ ಇಂಡಿಯಾದ ವೆರಿ ಫೇಮಸ್ ಕುಕ್ಕಿಂಗ್ ಚಾನಲ್. ಅದು ತಮಿಳುನಾಡಲ್ಲಿ ಒಂದು ಸಣ್ಣ ವಿಲೇಜ್ನಲ್ಲಿ ಸ್ಟಾರ್ಟ್ ಆದ ಚಾನಲ್. ಈ ಚಾನಲ್ನ ಪ್ರಾರಂಭ ತಮಿಳುನಾಡಿನ ಪುದುಕೋಟೆ ಎಂಬ ಗ್ರಾಮದಲ್ಲಿ ಆಯಿತು. ಇದು 2018ರಲ್ಲಿ ಪ್ರಾರಂಭ ಆಯಿತು. ವರ್ಷಾಂತ್ಯದಲ್ಲಿ ಇದಕ್ಕೆ 2,000 ಸಬ್ಸ್ಕ್ರೈಬರ್ಸ್ ಇದ್ದರು. ಇದನ್ನು ಮನೆಯವರಾದ 5 ಸದಸ್ಯರು ನಡೆಸುತ್ತಾರೆ. ಇದು ವಿ ಸುಬ್ರಹ್ಮಣ್ಯಂ, ವಿ ಮುರುಗೇಶನ್, ವಿ ಅಯ್ಯನಾರ್, ಜಿ ತಮಿಳು ಸೆಲ್ವನ್, ಟಿ ಮುತ್ತು ಮಾಣಿಕ್ಯಂ ಜೊತೆ ಹಿರಿಯ ಸದಸ್ಯರಾದ ಎಂ ಪೆರಿಯ ತಂಬಿ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ. ಇವರು ಉಳಿದ 5 ಸ್ವಂತ ತಾತ ಆಗಬೇಕು. ಇವರ ವಯಸ್ಸು 70ರ ಹತ್ತಿರ ಇದೆ. ಇವರು 26ನೇ ವಯಸ್ಸಿಗೆ ಕುಕ್ಕಿಂಗ್ ಮಾಡ್ತಿದ್ರು. ಅಂದರೆ ಕೇಟ್ರಿಂಗ್, ಮದುವೆ ಸಮಾರಂಭಗಳಿಗೆ, ಸಣ್ಣ ಪುಟ್ಟ ಸಮಾರಂಭಗಳಿಗೆ ಅಡುಗೆ ಮಾಡ್ತಿದ್ರು. ಅದಾದಮೇಲೆ ಇನ್ನು 5 ಮಕ್ಕಳು, ಮೊಮ್ಮಕ್ಕಳು. ಇವರು ತಮ್ಮ ಪದವಿ ಮುಗಿಸಿದ ಮೇಲೆ ಹಳ್ಳಿಯಲ್ಲಿ ವ್ಯವಸಾಯ ಮಾಡ್ಕೊತ ಇದ್ದರು. ಆದರೆ ವ್ಯವಸಾಯ 6 ತಿಂಗಳು ಆದಮೇಲೆ ಮನೇಲಿ ಇರಬೇಕಾಗಿತ್ತು. ಹಾಗಾಗಿ ಸಣ್ಣ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ, ಕುಕ್ಕಿಂಗ್ ಬಗ್ಗೆ ಅಂತ ಓಪನ್ ಮಾಡಿದರು. ಈ ಐಡಿಯಾ ವಿ ಸುಬ್ರಹ್ಮಣ್ಯಂ ಅವರಿಗೆ ಬಂತು. ಇದಕ್ಕೆ ಹಳ್ಳಿಯಲ್ಲಿ ನೆಟ್ವರ್ಕ್ ಇದ್ದಿದ್ದರಿಂದ ಅವರಿಗೆ ಒಂದು ಲ್ಯಾಪ್ಟಾಪ್ ಬೇಕಿತ್ತು ಮತ್ತು ವಿಡಿಯೋ ಶೂಟ್ ಮಾಡಲು ಒಂದು ಒಳ್ಳೆಯ ಕ್ಯಾಮ್ರಾ ಬೇಕಿತ್ತು. ಇದನ್ನು ರೆಡಿ ಮಾಡಿಕೊಂಡ್ರು. ಹೀಗೆ ಕುಕಿಂಗ್ ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ಗಳಿಸಿದ್ರು. ಆದರೆ ಈ ಮಟ್ಟದಲ್ಲಿ ಬೆಳೀತತೆ ಅಂತ ಅಂದ್ಕೊಂಡಿದ್ದಿಲ್ಲ. ಅದು ಈಗ 1 ಕೋಟಿ ಸಬ್ಸ್ಕ್ರೈಬರ್ ಪಡೆದಿದೆ. ಸೌತ್ ಇಂಡಿಯಾದಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಚಾನಲ್ ಆಗಿದೆ. ರಾಹುಲ್ ಗಾಂಧಿ ಅವರು ಈ ಹಳ್ಳಿಗೆ ಭೇಟಿ ಕೊಟ್ಟು ಇವರ ಕೈ ಅಡಿಗೆಯನ್ನು ತಿಂದಿದ್ದಾರೆ. ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದಾದಮೇಲೆ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಭೇಟಿ ಮಾಡಿ 10 ಲಕ್ಷ ಕೋವಿಡ್ ವಾರಿಯರ್ಸ್ಗೆ ಡೊನೇಷನ್ ಮಾಡಿದ್ದಾರೆ. ಕುಕಿಂಗ್ ಚಾನಲ್ ವಿಲೇಜ್ ಕುಕಿಂಗ್ ಶೋ ಅವರು ಮಾಡಿದ ಅಡುಗೆಯನ್ನು ಅನಾಥಾಶ್ರಮ ಮತ್ತು ಊರಲ್ಲಿರುವ ಜನರಿಗೆ ಎಲ್ಲರಿಗೂ ಬಡಿಸಿ ಅವರು ತಿಂತಾರೆ. ಈಗ ಈ ಚಾನಲ್ನ ಅಭಿವೃದ್ಧಿಯಾಗಿದೆ. ಸಕ್ಸಸ್ ಸ್ಟೋರಿ ಇದು. ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಈ ವಿಲೇಜ್ ಕುಕ್ಕಿಂಗ್ ಶೋ ಡೈಮಂಡ್ ಬಟನ್ನ ಪಡ್ಕೊಂಡಿದೆ. 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಜೊತೆ ಈ ಚಾನಲ್ನ ಆದಾಯ ಈಗ ಯಾವುದೇ ಕುಕ್ಕಿಂಗ್ನ ಆದಾಯ ಈಗ ಯಾವುದೇ ಇಂಜಿನಿಯರ್ಸ್ಗೂ ಇಲ್ಲದಷ್ಟು ಇದೆ. ಇದು ಹಳ್ಳಿಯಲ್ಲೇ ಇದ್ದು ಸಾಧಿಸಿದಂತಹ ಯೂಟ್ಯೂಬ್ ಚಾನಲ್ನ ಸಕ್ಸಸ್ ಸ್ಟೋರಿಯಾಗಿದೆ.